ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಏಕಾದಶಿಯ ದಿನದಂದು ನಾವು ಯಾವ ತಪ್ಪುಗಳನ್ನು ಮಾಡಬಾರದೆಂದು ಈ ವಿಡಿಯೋದಲ್ಲಿ ಹೇಳುತ್ತೇನೆ. ಏಕಾದಶಿಯ ದಿನದಂದು ವಿಷ್ಣುವನ್ನು ಪೂಜಿಸಿ ವಿಷ್ಣು ಮಂತ್ರವನ್ನು ಪಠಿಸಲಾಗುತ್ತದೆ. ಏಕಾದಶಿಯ ದಿನದಂದು ನಾವು ಕೆಲವೊಂದು ಕೆಲಸಗಳನ್ನು ಮಾಡಬಾರದು ಎಂದು ಶಾಸ್ತ್ರ ಹೇಳುತ್ತದೆ. ಅಪಾರ ಏಕಾದಶಿ ದಿನ ಈ ಕೆಲಸವನ್ನು ಮಾಡಿದರೆ ಜೀವನ ಪೂರ್ತಿ ಸಮಸ್ಯೆಗಳೇ ತುಂಬಿರುತ್ತದೆ. 2025 ಅಥವಾ ಏಕಾದಶಿಯ ದಿನದ ನಾವು ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದೆಂದು ಈ ಏಕಾದಶಿಯದೆಂದು ಇವುಗಳನ್ನು ಮಾಡಲೇಬೇಡಿ. ಏಕಾದಶಿ ವೃತ್ತ ದಿನವಾದ ಅಂದು ಅನೇಕ ಭಕ್ತರು ವಿಷ್ಣು ದೇವರನ್ನು ಪೂಜಿಸುವ ಮೂಲಕ ತಮ್ಮ ಪಾಪ ಕರ್ಮಗಳನ್ನು ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ ಹಾಗೂ ವಿಷ್ಣು ದೇವನ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ. ಈ ದಿನದಂದು ಶ್ರದ್ಧಾ ಭಕ್ತಿಯಿಂದ ವಿಷ್ಣು ದೇವನನ್ನು ಪೂಜಿಸುವುದರಿಂದ ಶುಭ ಫಲಗಳು ನಿಮ್ಮ ಜೀವನಕ್ಕೆ ಬರುತ್ತದೆ. ಈ ದಿನದಂದು ವಿಷ್ಣು ದೇವರನ್ನು ಪೂಜಿಸುವುದು, ವಿಷ್ಣು ಮಂತ್ರಗಳನ್ನು ಪಠಿಸುವುದು ಹಾಗೂ ವಿಷ್ಣುವಿನ ಭಕ್ತಿಯನ್ನು ಅಭ್ಯಾಸ ಮಾಡುವಂಥ ಕೆಲಸಗಳನ್ನು ಮಾಡುತ್ತಾರೆ. ಈ ಸಮಯದಲ್ಲಿ ನಾವು ತಿಳಿದೋ ಅಥವಾ ತಿಳಿಯದೋ ಕೆಲವೊಂದು ತಪ್ಪುಗಳನ್ನು ಮಾಡುವುದರಿಂದ ಶುಭ ಫಲಿತಾಂಶಗಳ ಬದಲಾಗಿ ಅಶುಭ ಫಲಿತಾಂಶಗಳನ್ನು ಪಡೆದುಕೊಳ್ಳಬೇಕಾಗುತ್ತದೆ. ದುರಾದೃಷ್ಟವು ನಿಮ್ಮ ಜೀವನವನ್ನು ಹಾಳು ಮಾಡುತ್ತದೆ. ಅಂಥ ಸಂದರ್ಭದಲ್ಲಿ ಏಕಾದಶಿಯ ದಿನದಂದು ನಾವು ಏನು ಮಾಡಬೇಕು, ಏನು ಮಾಡಬಾರದು ಗೊತ್ತೇ? ಏಕಾದಶಿಯ ದಿನದಂದು ನಾವು ಅನ್ನವನ್ನು ಅಥವಾ ಅಕ್ಕಿಯಿಂದ ತಯಾರಿಸಿದ ಆಹಾರವನ್ನು ಸೇವಿಸಬಾರದು. ಏಕಾದಶಿಯ ದಿನದಂದು ಇಂಥ ಆಹಾರವನ್ನು ಸೇವಿಸುವುದರಿಂದ ಮುಂದಿನ ಜನ್ಮದಲ್ಲಿ ಕೆಟ್ಟ ಪ್ರಾಣಿಗಳಾಗಿ ಜನಿಸಬೇಕಾಗುತ್ತದೆ ಎಂದು ಶಾಸ್ತ್ರದಲ್ಲಿ ಹೇಳಲಾಗುತ್ತದೆ. ಅಪಾರ ಏಕಾದಶಿಯ ದಿನದಂದು ಯಾವ ವ್ಯಕ್ತಿ ಅಕ್ಕಿ ಹಾಗೂ ಅನ್ನದಂಥ ಆಹಾರವನ್ನು ಸೇವಿಸುತ್ತಾನೋ ಅಂಥ ವ್ಯಕ್ತಿಗೆ ಎಂದಿಗೂ ಆಧ್ಯಾತ್ಮಿಕ ಮುನ್ನಡೆಯನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಏಕಾದಶಿಯ ದಿನದಂದು ಶಾಂತಿಯನ್ನು ಕಾಪಾಡುವುದು ತುಂಬಾನೇ ಮುಖ್ಯವಾಗಿರುತ್ತದೆ. ಹಾಗಾಗಿ ಈ ದಿನದಂದು ಇತರರೊಂದಿಗೆ ವಾದ ವಿವಾದಗಳನ್ನು ಮಾಡುವುದು ತಪ್ಪಿಸಬೇಕು. ಮನಸ್ಸನ್ನು ಆದಷ್ಟು ಶಾಂತಿಯುತವಾಗಿ ಇಟ್ಟುಕೊಂಡಿರಿ. ವಾದ ವಿವಾದಗಳನ್ನು ಮಾಡುವುದರಿಂದ ಮನಸ್ಸಿನಲ್ಲಿ ನಕಾರಾತ್ಮಕ ಭಾವನೆಗಳು ಹೆಚ್ಚಾಗಬಹುದು. ಇದರಿಂದಾಗಿ ನಿಮ್ಮನ್ನು ಪೂಜೆಯಲ್ಲಿ ತೊಡಗಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಈ ಏಕಾದಶಿಯ ದಿನದಂದು ವಿಷ್ಣುವಿನ ನಾಮವನ್ನು ಜಪಿಸಬೇಕು. ಇತರರನ್ನು ಅಗೌರವದಿಂದ ನೋಡಲೇಬಾರದು. ಅಪಾರ ಏಕಾದಶಿಯ ದಿನದಂದು ಅಸಭ್ಯವಾಗಿ ವರ್ತಿಸುವುದು ವಿಷ್ಣುವನ್ನು ಅಸಮಾಧಾನಗೊಳಿಸಿದಂತಾಗುತ್ತದೆ. ಏಕಾದಶಿಯ ದಿನದಂದು ಬ್ರಹ್ಮಚರ್ಯವನ್ನು ಪಾಲಿಸುವುದು ತುಂಬಾನೇ ಮುಖ್ಯವಾಗಿರುತ್ತದೆ. ಲೌಕಿಕ ಸುಖಗಳಿಂದ ವಿಚಲಿತರಾದರೆ ವಿಷ್ಣುವನ್ನು ಜಪಿಸಲು ದಿನವನ್ನು ಮೀಸಲಿಡಲಾಗುವುದು. ಪೂಜೆಯನ್ನು ಮಾಡಿ ಈ ದಿನದಂದು ಬ್ರಹ್ಮಚಾರ್ಯವನ್ನು ಪಾಲಿಸುವುದರಿಂದ ನಿಮ್ಮ ಆಧ್ಯಾತ್ಮಿಕ ಶಿಸ್ತನ್ನು ಬೆಳೆಸಿಕೊಳ್ಳಲು ಸಹಾಯ ಮಾಡುತ್ತದೆ. ಈರುಳ್ಳಿ, ಬೆಳ್ಳುಳ್ಳಿ, ಮಾಂಸ, ಮದ್ಯ, ಮೀನು, ಮೊಟ್ಟೆ ಮತ್ತು ಕೆಲವು ಬೇಳೆಕಾಳುಗಳಂಥ ತಾಮಸಿಕ ಎಂದು ಪರಿಗಣಿಸಲಾಗದ ಆಹಾರಗಳಿಂದ ದೂರವಿರುವುದು ತುಂಬಾನೇ ಮುಖ್ಯವಾಗಿರುತ್ತದೆ. ಒಂದು ವೇಳೆ ನೀವು ಈ ದಿನ ಉಪವಾಸ ವೃತ್ತವನ್ನು ತಾಮಸಿಕ ಆಹಾರವನ್ನು ಸೇವಿಸುವುದರಿಂದ ನಿಮ್ಮ ಮನಸ್ಸಿನಲ್ಲಿ ತಾಮಸಿಕ ಗುಣವನ್ನು ಸೃಷ್ಟಿಸುತ್ತದೆ. ಇದು ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಅಡ್ಡಿಯಾಗಬಹುದು. ಪೂಜೆ ಮಾಡುವ ವಿಷ್ಣುವಿಗೆ ಹಳದಿ ಹಣ್ಣುಗಳನ್ನು, ಹೂಗಳನ್ನು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸುವುದು ತುಂಬಾನೇ ಒಳ್ಳೆಯದು. ಹಾಗೂ ಈ ರೀತಿ ದಿನದಂದು ಓಂ ನಮೋ ಭಗವತೆ ವಾಸುದೇವಾಯ ಎನ್ನುವ ಮಂತ್ರವನ್ನು 108 ಬಾರಿ ಪಠಿಸಬೇಕು. ಹಾಗೂ ವಿಷ್ಣು ದೇವನ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಬೇಕು. ಏಕಾದಶಿಯ ದಿನದಂದು ವಿಷ್ಣು ಮಂತ್ರವನ್ನು ಪಠಿಸುವುದರಿಂದ, ತುಪ್ಪದ ದೀಪವನ್ನು ಹಚ್ಚುವುದರಿಂದ ಮನೆಗೆ ಸಂತೋಷ ಸಮೃದ್ಧಿ ಬರುತ್ತದೆ. ಏಕಾದಶಿಯ ದಿನದಂದು ನಮಗೆ ತಿಳಿಯದೇನೆ ಈ ಥರ ತಪ್ಪುಗಳನ್ನು ನಾವು ಮಾಡಬಾರದು. ನೀವು ವಿಷ್ಣುವಿನ ಭಕ್ತರಾಗಿ ಇದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.